ಅದಕ್ಕೆ ಅದಕ್ಕೆ ಬಂದ್ಬಿಟ್ರಾ? ಹೌದು ಕವಿತಾ, ಬಂದ್ಬಿಟ್ಟೆ. ಅದಕ್ಕೆ ನೀವು ಇಲ್ಲೇ ಇರಕ್ಕೆ ಬಂದಿರ್ತಾನೆ, ನನಗಂತೂ ತುಂಬ ಖುಷಿ ಆಗ್ತಿದೆ. ಹೇಳಿ ಅದಕ್ಕೆ. ಹೌದು ಕವಿತಾ, ಎಲ್ಲ ಬಿಟ್ಟು ಎಲ್ಲ ಕೊಟ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನಾನು ನಿಮ್ಮ ಜೊತೆನೇ ಇರಬೇಕು, ಈ ಮನೇಲಿ ನಿಮ್ಗಳ ಜೊತೆನೇ ಇರಬೇಕು ಅಂತ ಬಂದ್ಬಿಟ್ಟೆ ಕವಿತಾ. ಅದಕ್ಕೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಒಂದು ನಿಮಿಷ ಇರಿ, ಅಮ್ಮನ ಕರಿತೀನಿ. ಅಮ್ಮ, ಅಣ್ಣ, ಅಮ್ಮ, ಅಣ್ಣ ಬನ್ನಿ ಬೇಗ. ಅಯ್ಯೋ ಯಾಕೆ ಬಡ್ಕೋತಿದ್ಯಾ? ಮಾ ಇಲ್ಲಿ ನೋಡು, ಅದಕ್ಕೆ ಬಂದಿದ್ದಾರೆ. ಪಿಂಕಿ, ಪಿಂಕಿ ಬಂದ್ಬಿಟ್ಟವ, ಮತ್ತೆ ವಾಪಸ್ ಬಂದ್ಬಿಟ್ಟಾ? ಹೌದತ್ತೆ, ಬಂದ್ಬಿಟ್ಟೆ. ನಿಮ್ಮ ಜೊತೆನೇ ಇರಬೇಕು ಅಂತ ಬಂದ್ಬಿಟ್ಟೆ ಅತ್ತೆ. ನಾನು ಇಷ್ಟು ದಿನ ಮಾಡಿದ ತಪ್ಪನ್ನೆಲ್ಲ ನನಗೆ ಕ್ಷಮಿಸ್ಬಿಡಿ ಅತ್ತೆ. ನಾನು ನಿಮ್ಮ ಮನೇಲೇ ಇರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ. ದಯವಿಟ್ಟು ಇನ್ನೊಂದು ಅವಕಾಶ ಮಾಡಿಕೊಡಿ ಅತ್ತೆ. ಏನಮ್ಮ ಹೀಗೆ ಕೇಳ್ತಾ ಇದೆಯಾ? ಇದು ನಿನ್ನ ಮನೆ, ನಿನ್ನ ಗಂಡನ ಮನೆ. ನೀನು ಅದಕ್ಕೆ ಅವಕಾಶ ಅಂತ ಯಾಕೆ ಕೇಳ್ತೀಯಾ? ಬಾಬಾ ನಡಿ ಒಳಗಡೆ. ಎಲ್ಕಮ್ಮ ಒಳಗಡೆಗೆ? ಯಾಕೆ ಒಳಗಡೆ ಅವಳು? ಲೋ ಸುಮ್ಮನಿರಪ್ಪ, ನಿನ್ನ ತಮ್ಮ ಸುಮ್ಮನಿರು. ಇವು ಇಷ್ಟ ಆಗಿರೋದೇ ಸಾಕು. ಈಗ ಅವಳೆಲ್ಲನೂ ಮರೆತು ಬಂದವಳೆ ವಾಪಸ್ಸು. ನೀನು ಇನ್ನೂ ಹಿಂಗೆ ಆಡಿದ್ರೆ ಹೆಂಗಪ್ಪ ಶ್ರೀಕಂತ? ಇಲ್ಲಮ್ಮ, ನೀನು ಅವ್ಳು ಮಾಡೋದೆಲ್ಲ ಮರ್ತಿರ್ಬೋದು, ಆದರೆ ನಾನು ಮರ್ತಿಲ್ಲ. ಅವ್ಳು ನನಗೆ ಮಾಡೋ ಅನ್ಯಾಯನ ನಾನು ಯಾವತ್ತೂ ಮರೆಯೋದು ಇಲ್ಲ. ಈಗ ಅದನ್ನೆಲ್ಲ ಬಿಟ್ಟು ವಾಪಸ್ ಕೊಟ್ಟು ಬಂದಿದ್ರೆ ಅಷ್ಟೇ ಅವಳು ಒಳಗಡೆ, ಇಲ್ಲ ಅಂದರೆ ಅವ್ರ ಅಪ್ಪನ ಮನೆಗೆ ಹೋಗಲಿ ಅವಳು. ನಂಗೆ ಗೊತ್ತು ಶ್ರೀಕಾಂತ್, ನಂಗೆ ಗೊತ್ತು. ನನ್ನ ಹಾಗೆ ಬಂದರೆ ನಿನ್ನನ್ನು ಒಳಗಡೆ ಕರ್ಕೊಳ್ಳಲ್ಲ ಅಂತ. ನೋಡು, ನನಗೆ ಯಾವ ಆಸ್ತಿ ಅಂತಸ್ತು ದುಡ್ಡು ಏನು ಬೇಡ ಶ್ರೀಕಾಂತ್. ಎಲ್ಲ ಅಪ್ಪನಿಗೆ ವಾಪಸ್ ಕೊಟ್ಬಿಟ್ಟು ಬಂದಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ನನ್ನ ನಂಬು. ನಂಗೆ ನೀನು ಬೇಕು ಅಷ್ಟೇ. ನಿನ್ನ ಜೊತೆ ಈ ಮನೇಲಿ ಎಷ್ಟು ಕಷ್ಟ ಆದರೂ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಶ್ರೀಕಾಂತ್. ದೇವ್ರ ಹಣೆಗೂ ಹೇಳ್ತಿದ್ದೀನಿ. ಅದೇನದು ಸಡನ್ ಆಗಿ ಇಷ್ಟೊಂದು ಒಳ್ಳೆ ಬುದ್ಧಿ ನಿನಗೆ ಹೇಗೆ ಬಂತು? ಏನು ನಾಟಕ ಆಡ್ತಿದ್ಯೋ ಏನೋ? ನಿಜವಾಗೂ ಇಲ್ಲ ಶ್ರೀಕಾಂತ್, ಇನ್ನೂ ನಾಟಕ ಆಡ್ಕೊಂಡು ನಾನು ಎಲ್ಲಿ ಹೋಗಲಿ? ನಂಗೆ ಅಲ್ಲಿ ತುಂಬ ಬೇಜಾರಾಗೋಯ್ತು. ನಾನು ಮಾಡಿದ ತಪ್ಪು ನಂಗೆ ಅರಿವಾಯಿತು. ಅದಕ್ಕೆ ಅದನ್ನೆಲ್ಲ ಕೊಟ್ಟು ಬಂದುಬಿಟ್ಟಿದ್ದೀನಿ. ನೋಡು ಶ್ರೀಕಾಂತ್, ನಂಗೆ ನಿಜವಾಗ್ಲೂ ಬೇಕಾಗಿರೋದು ನೀನು. ಅರ್ಥ ಮಾಡ್ಕೊ. ನೀನೇನೇ ಹೇಳಿದ್ರು ಅಷ್ಟೇ, ನಿನ್ನ ನಾಟಕಗಳೆಲ್ಲ ನನಗೆ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಅಣ್ಣ ಏನಣ್ಣ ನಿಂದು? ಅದಕ್ಕೇನೆ ಬಂದಿದ್ದಾರೆ ತಾನೆ? ಅವ್ರು ಹೇಳ್ತಿಲ್ವಾ ಎಲ್ಲ ಬಿಟ್ಟು ಬಂದಿದ್ದೀನಿ ಅಂತ? ಇನ್ನೇನು ನಿನಗೆ? ನೋಡು ಸಾಕು, ನೀನು ಇಷ್ಟು ದಿನ ಆಡಿದ ಆಟಗಳೆಲ್ಲ ಇನ್ನು ಎಷ್ಟು ಅಂತ ಈ ಥರ ಸಾಧಿಸ್ತೀಯಾ? ನಿನಗೆ ನಿನ್ನ ಜೀವನದಲ್ಲಿ ಖುಷಿಯಾಗಿರಬೇಕು ಹೆಂಡತಿ ಜೊತೆ ಅಂತ ಆಸೆ ಇಲ್ವಾ? ಈ ಥರನೇ ಇರಬೇಕು ಅಂತ ತೀರ್ಮಾನ ಮಾಡಿದ್ಯಾ ಹೇಗೆ? ನೋಡಪ್ಪ, ಹಾಗಿದ್ದೆಲ್ಲ ಆಯಿತು. ಇನ್ನು ಯಾಕೆ ಹಿಂಗೆ ಆಡಿ? ಬೇಡ ಕಣಪ್ಪ, ಬೇಡ. ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಇವನ್ನ ಒಳಗಡೆ ಸೇರಿಸಲ್ಲ ಅಂದರೆ ಸೇರಿಸಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಪ್ಪ ಶ್ರೀಕಾಂತ. ಅಪ್ಪ ನೀವ್ಯಾಕೆ ಇಲ್ಲಿ ಬರಕ್ಕೆ ಹೋದ್ರೆ? ಮಾವ, ಏನು ಮಾವ, ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ಮಾವ? ಏನೂ ಇಲ್ಲ ಕಣಪ್ಪ, ಮನೇಲಿ ಬೇಜಾರು ಮಾಡ್ಕೊಂಡು ಹೊಟ್ಟು ಬಂದ್ಬಿಟ್ಲು. ಎಲ್ಲೋದ್ಲು ಏನು ಅಂತ ನಾನು ಹಿಂದಿಂದನೇ ಬಂದೆ. ಅವಳು ಇಲ್ಲಿಗೆ ಬಂದಿದ್ದು ನೋಡಿ ಸಂತೋಷ ಆಯಿತು. ಆದರೆ ನೀನು ಅವಳನ್ನ ಒಪ್ಕೊಂಡು ಮನೆ ಒಳಗಡೆ ಕರ್ಕೋತೀವಿ ಇಲ್ಲೋ ಅನ್ನೋದೇ ನನ್ನದೊಂದು ಯೋಚನೆ ಆಗಿತ್ತು. ಅವಳು ಹೇಳ್ತಿರೋ ಸತ್ಯನಪ್ಪ ಶ್ರೀಕಾಂತ, ನಿಜವಾಗ್ಲೂ ಸತ್ಯ. ನೋಡು, ನಾನು ಅವಳ ಹೆಸರು ಬರ್ಕೊಟ್ಟಿದ್ದ ಆಸ್ತಿ ಪೇಪರ್ ಎಲ್ಲ ನನ್ನ ಹತ್ರನೇ ಇದೆ. ಎಲ್ಲ ನನಗೆ ವಾಪಸ್ ಕೊಟ್ಬಿಟ್ಟಿದ್ದಾಳೆ. ಅದು ಮಾವ ನನಗೆ ಗೊತ್ತಪ್ಪ, ನೀನು ನಂಬಲ್ಲ ಅಂತ. ತಗೋ ಇಲ್ಲೇ ಎಲ್ಲ ಇದೆ, ಎಲ್ಲ ನೋಡಪ್ಪ. ಪರವಾಗಿಲ್ಲ ಮಾವ, ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಆದರೆ ಈ ವಿಷಯದಲ್ಲಿ ಅವಳು ನನಗೆ ಮಾಡೋ ಮೋಸಕ್ಕೆ ಅವಳು ಹೇಳಿದ ಮಾತು ಮೇಲೆ ನಂಗೆ ನಂಬಿಕೆ ಬರಲಿಲ್ಲ. ಆದರೆ ನಿನ್ನ ಮೇಲೆ ನಮ್ಗೆ ನಂಬಿಕೆ ಇದೆ ಮಾವ. ನೀವು ಸುಳ್ಳಿಲ್ಲ ಅನ್ನೋ ನಂಬಿಕೆ ನನಗಿದೆ. ನೀವೇನು ಬೇಜಾರು ಮಾಡ್ಕೊಬೇಡಿ ಮಾವ, ಎಲ್ಲ ಸರಿ ಹೋಗುತ್ತೆ. ಪಾಪ ಶ್ರೀಕಾಂತ, ನಿಂದ ಅಮ್ಮಯ್ಯ ಕಣಪ್ಪ. ಅವಳು ಮಾಡಿದ ತಪ್ಪು ಅವಳು ಗರ್ವಾಗಿದೆ. ಅವಳು ಏನು ತಪ್ಪು ಮಾಡೋಳು ಏನಾದರೂ ಅವಳು ಗೊತ್ತಾಗೈತೆ. ಇನ್ಮೇಲೆ ನಿನ್ನ ಜೊತೆನೇ ಬಾಳಿ ಬದುಕಬೇಕು ಅಂತ ಬಂದಿದ್ದಾಳೆ. ಅವಳು ಮತ್ತೆ ಏನು ತೊಂದರೆ ಕೊಡಬೇಡ ಕಣಪ್ಪ. ಅವ್ಳನ್ನ ಎಲ್ಲೂ ಕಳಿಸ್ಬೇಡ. ನೀವಿಬ್ಬರು ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು. ನೋಡು, ಪ್ರೇಮ ಆಗಲಿ ಪ್ರೀತಿ ಬಗ್ಗೆ ಆಗಲಿ ನನಗೆ ಯಾವ ಯೋಚನೆಯೂ ಇಲ್ಲ. ಅವರಿಬ್ಬರು ಸುಖವಾಗಿ ಸಂತೋಷವಾಗಿ ಅವರೇ. ಇವ್ರದೇ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿತ್ತು ನನಗೂ, ನನ್ನ ಹೆಂಡತಿಗೂ. ನಿನ್ನ ಅಮ್ಮಯ್ಯ ಕಣಪ್ಪ, ಬೇಕಿದ್ರೆ ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ಅವಳನ್ನ ಕ್ಷಮಿಸಿ, ನೀವಿಬ್ಬರು ಸುಖವಾಗಿರಪ್ಪ. ಅಯ್ಯೋ ಮಾವ, ಏನು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನನ್ನ ಕಾಲಕ್ಕೆ ಬೀಳದ? ತಪ್ಪಾಯ್ತು ಮಾವ, ಹಾಗೆಲ್ಲ ಮಾತಾಡ್ಬೇಡಿ. ನೋಡಿ, ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಏನು ಅಂತ. ನೀವು ಯೋಚನೆ ಮಾಡಬೇಡಿ ಮಾವ. ಅವಳು ಏನು ತಪ್ಪು ಮಾಡಿದ್ಲು ಅದನ್ನೆಲ್ಲ ನಾನು ಇಲ್ಲೇ ಈ ಕ್ಷಣನೇ ಮರ್ತ್ಬಿಡ್ತೀನಿ. ನಾನು ಅವಳು ಚೆನ್ನಾಗಿರ್ತೀವಿ. ನೀವು ಯೋಚನೆ ಮಾಡಬೇಡಿ ಮಾವ, ನೀವು ಯೋಚನೆ ಮಾಡಬೇಡಿ. ಸರಿ ಕಣಪ್ಪ, ಸರಿ. ನೀನು ಆಡಿದ ಮಾತು ಕೇಳಿ ತುಂಬ ತೃಪ್ತಿ ಆಯಿತು, ನನಗೆ ತುಂಬ ಸಂತೋಷ ಆಯಿತು ಕಣಪ್ಪ. ಸರಿ, ಹಂಗಾದ್ರೆ ನಾನು ಬರ್ತೀನಿ. ಈ ಪೇಪರ್ ಎಲ್ಲ ನನ್ನ ಹತ್ರನೇ ಇರಲಿ. ನೀವಿಬ್ಬರು ಚೆನ್ನಾಗಿರಿ. ಇದು ನಿಮ್ಮಿಬ್ಬರು ಮಧ್ಯೆ ಬರೋದು ಬೇಡ. ಆಯಿತು ಮಾವ, ಆಯಿತು. ನೀವೆಲ್ಲ ನಾನು ಅರ್ಥ ಮಾಡ್ಕೊಂಡ್ರಲ್ಲ, ಅದೇ ನನಗೆ ಸಂತೋಷ ಮಾವ. ಅವ್ಳು ಮತ್ತೆ ಬದಲಾಗಿ ಬಂದಿದ್ದಾಳಲ್ಲ, ಅದೇ ಖುಷಿ. ಹೀಗೋ ಚೆನ್ನಾಗಿರಿ ಮಗಳೇ. ನೀನು ನಿಮ್ಮ ಅಮ್ಮನ ಬಗ್ಗೆ ಅಕ್ಕಂದಿರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಕಣಮ್ಮ. ಯಪ್ಪ, ನೀವು ಇಲ್ಲಿ ಬಂದಿರೋದೇ ತಪ್ಪು, ದೊಡ್ಡ ತಪ್ಪು. ನಾನು ಹೇಳಿ ನನ್ನ ಗಂಡನ ಒಪ್ಸೋದು ನನಗೆ ಗೊತ್ತಿತ್ತು. ನೀವು ಇದನ್ನು ಬಂದು ತೋರಿಸಿ ಒಪ್ಪಿಸಿ ನೀವೇ ಏನೋ ಮಾಡಿ ನನ್ನ ಒಳಗಡೆ ಬಿಟ್ಟರೆ ಅನ್ನೋ ಥರ ಹೇಳ್ಕೊಳಕ್ಕೆ ಬಂದ್ರಾ? ಹೇಳಿ, ನಿಮ್ಮಿಂದ ನಾನು ಇವತ್ತು ಇವ್ರ ಮನೆ ಒಳಗಡೆ ಬಂದಿದ್ದು ಅಂತ ಹೇಳ್ಕೊಳಕ್ಕೆ ಬಂದ್ರಪ್ಪ? ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ನಿನಗೋಸ್ಕರ ಬಂದಿದ್ದು ಮಗಳೇ, ಅರ್ಥ ಮಾಡ್ಕೊ. ಎಲ್ಲಾನು ತಪ್ಪಾಗಿ ತಿಳ್ಕೊತಾ ಇದೀಯ ನೀನು. ಬೇಡಪ್ಪ, ಬೇಡ. ನೀವು ಯಾರ ಬಗ್ಗೆನೂ ಹೇಳಬೇಡಿ. ನನಗೆಲ್ಲ ಆಗಿರೋ ನೋವು ನನ್ನ ಮನಸ್ಸನ್ನ ಹೊಡೆದಾಕ್ಬಿಟ್ಟಿದೆಪ್ಪ, ಚೂರು ಮಾಡಿಬಿಟ್ಟಿದೆ. ನೀವು ಏನೇ ಹೇಳಿದ್ರು ಅದು ಸಮಾಧಾನ ಆಗೋದಿಲ್ಲ, ಅದು ಸರಿನೂ ಹೋಗೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮ್ಮ ಹೆಂಡತಿ ಮಕ್ಕಳನ್ನ ವಹಿಸ್ಕೊಂಡು ಮಾತಾಡೋಕೆ ಬರಬೇಡಿ. ಇವತ್ತು ನಾನು ಈ ಪರಿಸ್ಥಿತಿಲಿದ್ರು ನೀವು ಅವ್ರನ್ನೇ ಸರಿ ಅಂತ ವಹಿಸ್ಕೊಳಕ್ಕೆ ಬಂದಿದ್ದೀರಾ ಅಲ್ವಾಪ್ಪ? ಅದು ಹಾಗಲ್ಲ ಮಗಳೇ. ಅವ್ರು ಯಾಕೆ ಹೀಗೆ ಮಾಡಿದ್ರು ಏನು ಅಂತ ಗೊತ್ತಾದ್ರೆ ನೀನೇ ಅವ್ರನ್ನ ಅರ್ಥ ಮಾಡ್ಕೋತೀಯಾ? ಬೇಡ, ಅವ್ರು ಯಾಕೆ ಮಾಡಿದ್ರು ಏನು ಮಾಡಿದ್ರು ಯಾವುದು ನನಗೆ ನೆನಪಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನೋಡಿ,
ನಾನು ನನ್ನ ಗಂಡನ ಜೊತೆ ಬದುಕಬೇಕು ಅಂತ ಬಂದಿದ್ದೀನಿ. ನಿಮ್ಮ ಆಸ್ತಿ ನಿಮ್ದೆಲ್ಲ ನಿಮಗೆ ವಾಪಸ್ ಕೊಟ್ಟಿದ್ದೀನಿ. ಇನ್ಮೇಲೆ ಅದನ್ನು ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ. ನೀವು ಯಾರು ಈ ಕಡೆ ಬರಬೇಡಿ. ನಿಮ್ಮ ಯಾರ ಮುಖನೂ ನಾನು ನೋಡೋಕೆ ಇಷ್ಟ ಇಲ್ಲಪ್ಪ. ಆಯ್ತಮ್ಮ, ಆಯ್ತು. ನಾನು ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇವತ್ತು ನಿನಗಿಲ್ಲ. ನಿನ್ನ ಮನಸ್ಥಿತಿ ಹಂಗೈತೆ. ಆಯ್ತು ಬಿಡು, ಒಂದೆಲ್ಲ ಒಂದಿನ ನಿನಗೆಲ್ಲ ಅರ್ಥ ಆಯ್ತದೆ. ಒಟ್ಟಿನಲ್ಲಿ ನಿನ್ನ ಗಂಡನ ಜೊತೆ ಚೆನ್ನಾಗಿರಮ್ಮ, ಚೆನ್ನಾಗಿರು. ಬೀಗ್ರೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ನೀವು ಹೇಳ್ಬೇಕಾ? ಅವಳು ನನ್ನ ಮಗಳಿದ್ದಂಗೆ. ನಾನು ಚೆನ್ನಾಗಿ ನೋಡ್ಕೋತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹೋಗ್ಬಿಟ್ಟು ಬನ್ನಿ. ಸರಿಯಮ್ಮ, ಹೋಗಿ ಬರ್ತೀನಿ. ದಯವಿಟ್ಟು ಹೋಗಿ ಅಪ್ಪ. ಮತ್ತೆ ಯಾವತ್ತು ಈ ಕಡೆ ಯಾರು ಬರಬೇಡಿ. ನೀನು ಇಲ್ಲಿ ಬಂದಿರೋದು ಖುಷಿನೇ, ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದೆ ಅನ್ನೋದು ಸಂತೋಷನೇ. ಆದರೆ ಯಾಕೆ ನೀನು ನಿಮ್ಮ ಅಪ್ಪನ ಜೊತೆ ಆ ಥರ ಬಿಹೇವ್ ಮಾಡ್ತಿದ್ಯಾ? ಯಾಕೆ ಆ ಥರ ಎಲ್ಲ ಮಾತಾಡ್ದೆ? ಅವ್ರು ನಿನಗೋಸ್ಕರ ಇಲ್ಲಿ ತನಕ ಬಂದಿದ್ದಾರೆ. ಸ್ವಲ್ಪನಾದರೂ ಬಿಗ್ದಾಗಬೇಡ್ವಾ ನಿನಗೆ? ನೋಡು ಶ್ರೀಕಾಂತ್, ನಾನು ಎಲ್ಲ ತೊರೆದು ಎಲ್ಲ ಬಿಟ್ಟು ನಿನಗೋಸ್ಕರ ಬಂದಿದ್ದೀನಿ. ನಾನು ಇಲ್ಲಿ ಬರಬೇಕಾ ಹೋಗ್ಬೇಕಾ ಹೇಳ್ಬಿಡು. ನಾನು ಬೇಕಾದರೆ ಹೊಟ್ಟೋಗ್ಬಿಡ್ತೀನಿ. ದಯವಿಟ್ಟು ಎಲ್ಲ ಸರಿ, ನನಗೆ ಹಿಂಸೆ ಕೊಡಬೇಡಿ. ಯಾಕೆ, ಏನಾಯ್ತು? ಸರಿ ಸರಿ ಆಯಿತು, ನಡಿ ಒಳಗಡೆ. ಅಣ್ಣ, ಏನಾಯ್ತು ಅದಕ್ಕಿಗೆ? ಯಾಕೆ ಹೀಗಿದ್ದಾರೆ? ಅವ್ರ ಅಪ್ಪನ ಜೊತೆ ಯಾಕೆ ಅವ್ರು ಆ ಥರ ಬಿಹೇವ್ ಮಾಡಿದ್ರು? ಅಲ್ಲಿ ಮನ್ಸಿಗೆ ನೋವಾಗೋಗೆ ಅವ್ರು ಯಾರಾದರೂ ಮಾತಾಡಿರ್ಬೋದಾ ಅಂತ. ನನಗೂ ಗೊತ್ತಿಲ್ಲ ಕವಿತಾ, ಅವಳಂತೂ ತುಂಬ ಬೇಜಾರಲ್ಲಿದ್ದಾಳೆ. ಸುಮ್ಮನೆ ನಾವೀಗ ಮಾತು ಬೆಳೆಸಿ ಏನಾದರೂ ಮಾತಾಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಒಟ್ಟಿನಲ್ಲಿ ಅವಳ ಆಸ್ತಿ ಅಂತಸ್ತೆಲ್ಲ ಬಿಟ್ಟು ನಮಗೋಸ್ಕರ ಬಂದಿದ್ದಾಳೆ. ಅದಕ್ಕೆ ಮನೆ ಒಳಗಡೆ ಕರ್ಕೊಂಡೆ. ಏನಾಯಿತು ಏನು ಎತ್ತ ಅಂತ ಆಮೇಲೆ ವಿಚಾರಿಸಿದ್ರಾಯ್ತು. ಸರಿ, ಅದೇನು ನೀನು ನೋಡು. ಅಣ್ಣ, ಅದಕ್ಕೆ ಯಾಕೋ ತುಂಬ ಬೇಜಾರಾಗಿದ್ದಾರೆ. ದಯವಿಟ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡು, ಅವ್ರಿಗೆ ಸಮಾಧಾನ ಮಾಡು. ಈಗಲಾದರೂ ನಿಂಗೆ ಸಮಾಧಾನ ಆಗಿರ್ಬೇಕಲ್ಲ. ಅವರೆಲ್ಲ ಕೊಟ್ಟು ಎಲ್ಲ ಬಿಟ್ಟು ಬಂದಿದ್ದಾರೆ. ಈಗಲಾದರೂ ಅವ್ರನ್ನ ಅರ್ಥ ಮಾಡ್ಕೊ. ಸುಮ್ಮನೆ ರೇಗೋದು ಅದು ಇದು ಮಾಡಬೇಡ. ಮೊದಲೇ ಅವ್ರು ತುಂಬ ನೊಂದಿರೋ ಥರ ಕಾಣಿಸ್ತಿದ್ದಾರೆ. ಆಯಿತು ಕವಿತಾ, ನಾನು ಮಾತಾಡ್ತೀನಿ. ಏನೋ ಆಗದೆ ಕವಿತಾ, ಏನೋ ಆಗದೆ. ಇಲ್ಲ ಅಂದರೆ ಅವಳ ಆಸ್ತಿನೆಲ್ಲ ಬಿಟ್ಬಿಟ್ಟು ಆಸ್ತಿ ಅಂತಸ್ತು ಅದು ದುಡ್ಡು ಅಂದ್ಕೊಂಡು ಹೋದೋಳು. ಅದೆಲ್ಲನೂ ಬಿಟ್ಬಿಟ್ಟು ಅದು ಹೆಂಗೆ ಬಂದ್ಬಿಟ್ಲು. ನಾನು ಅವೆಲ್ಲನೂ ಕೊಟ್ಬಿಟ್ಟು ಬಂದವಳೆ ಅಂದ್ಕೊಂಡಿದ್ದಿಲ್ಲ. ಒಟ್ಟಿನಲ್ಲಿ ಶ್ರೀಕಾಂತ ಬೇಕು ಅಂತ ಬಂದವಳೆ ಅಂದ್ಕೊಂಡೆ. ಇವಳು ನೋಡಿದ್ರೆ ಆಸ್ತಿ ಅಂತಸ್ತೆಲ್ಲ ಅವ್ರ ಅಪ್ಪಂಗೆ ವಾಪಸ್ ಕೊಟ್ಬಿಟ್ಟು ದುಡ್ಡು ಅಕೌಂಟ್ ಥರನೂ ಹಂಗೆ ಬರೀ ಕೈಗೆ ಬಂದವಳೆ. ನನಗೆ ಆಶ್ಚರ್ಯಪ್ಪ. ಏನೂ ಆಗದೆ ಕಣ್ ಕವಿತಾ. ಅಲ್ಲಮ್ಮ, ಅದಕ್ಕೆ ಬಂದರು ವಾಪಸ್ಸು. ಅಣ್ಣ ಕ್ಷಮಿಸ್ತಾ ಅವರಿಬ್ಬರು ಖುಷಿ ಖುಷಿಯಾಗಿ ಇರ್ತಾರೆ ಅನ್ನೋದು ಏನು ಯೋಚನೆ ಇಲ್ಲ ನಿನಗೆ ಅಲ್ವಾ? ಆ ಆಸ್ತಿನ ದೊಡ್ಡ ಅಕೌಂಟ್ನ ಎಲ್ಲಾನು ವಾಪಸ್ ಕೊಟ್ಬಿಟ್ಟು ಬಂದ್ಬಿಟ್ರಲ್ಲ, ಅದಕ್ಕೆ ಅನ್ನೋದೇ ಒಂದು ಯೋಚನೆ ಆಗೋಯ್ತು ನಿನಗೆ. ಮೊದಲು ಎಲ್ಲ ತೊಗೊಂಡೇ ಬಂದಿದ್ದಾರೆ ಅಂತ ಖುಷಿ ಖುಷಿಯಾಗಿ ಬವ್ವ ಅಂತಂದ್ಯಾ? ಇವಾಗ ಗೊತ್ತಾಯ್ತಲ್ಲ, ಇವಾಗ ಬೇಜಾರಾಗಿರ್ಬೋದೇನೋ ನಿನಗೆ? ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾತು ಅಂತ ಮಾತಾಡ್ತೀಯೇ? ಬಾಯ್ ಬಂದಾಗ ಮಾತಾಡ್ಬೇಡ. ಮೊದಲೇ ನಿಮ್ಮ ಅಣ್ಣಗೂ ನನಗೂ ಹುಲಿ. ಸುಮ್ಮನಿರು. ಪಾಪ ಅದಕ್ಕೆ ಏನಾಗಿರ್ಬೋದು? ಯಾಕೆ ಅಷ್ಟೊಂದು ಬೇಜಾರಾಗಿದ್ದಾರೆ? ಸದ್ಯ ಎಷ್ಟೇ ಬೇಜಾರಾಗಿದ್ರು ಇಲ್ಲಿಗೆ ಬಂದ್ರಲ್ಲ. ಮತ್ತೆ ಎಲ್ಲಾದರೂ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.